ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗ ಮತ್ತೊಮ್ಮೆ ಕಂಟಕ ಬಂದೊದಗಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು ಒಂದು ಆತಂಕಕಾರಿ ವಿಷಯವನ್ನ ಬಹಿರಂಗಪಡಿಸಿದ್ರು. ಏನು 33 ಕ್ರಸ್ಟ್ ಗೇಟ್ಗಳ ಪೈಕಿ ಬರೋಬ್ಬರಿ 7 ಕ್ರಸ್ಟ್ ಗೇಟ್ಗಳು ಏನು ವರ್ಕ್ ಮಾಡ್ತಾ ಇಲ್ಲ, ಸಂಪೂರ್ಣವಾಗಿ ಬೆಂಡ್ ಆಗಿದ್ದಾವೆ ಅನ್ನುವಂತಹ ಆತಂಕಕಾರಿ ವಿಷಯವನ್ನ ಹೊರ ಹಾಕಿದ್ರು. ಆ ಆತಂಕಕಾರಿ ವಿಷಯದ ಬೆನ್ನಲ್ಲೇ ಇವತ್ತು ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ತುಂಗಭದ್ರಾ ಜಲಾಶಯದಿಂದ ಈಗ ಯಾವುದೇ ಮುನ್ಸೂಚನೆ ಇಲ್ಲದೆ ನದಿ ಪಾತ್ರಕ್ಕೆ ಈಗ ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡಿ ನದಿ ಪಾತ್ರಕ್ಕೆ ನೀರು ಹರಿಬಿಡುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನೀಗ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇನೆ. ಏನು ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯದ ದೃಶ್ಯವನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಏನು 33 ಕ್ರಸ್ಟ್ ಗೇಟ್ಗಳ ಪೈಕಿ ಈಗ ಬರೋಬ್ಬರಿ 13 ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡಿ 2 ಅಡಿ ಎತ್ತರಿಸುವ ಮೂಲಕ ಅಪಾರ ಪ್ರಮಾಣದ ನೀರನ್ನು ಕೂಡ ಈಗ ತುಂಗಭದ್ರಾ ಜಲಾಶಯದಿಂದ ನದಿ ಪಾತ್ರಕ್ಕೆ ಹರಿಬಿಡುವಂತ ಕೆಲಸಕ್ಕೆ ಟಿಬಿ ಮಂಡಳಿ ದಿಢೀರ್ ನಿರ್ಧಾರ ಮಾಡಿರ್ತಕ್ಕಂಥದ್ದು. ದಿಢೀರ್ ನಿರ್ಧಾರ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವುದೇ ಒಂದು ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡಿ ನದಿ ಪಾತ್ರಕ್ಕೆ ನೀರು ಬಿಡ್ಬೇಕಂತಂದ್ರೆ ನದಿ ಪಾತ್ರದ ಗ್ರಾಮಗಳಿಗೂ ಕೂಡ ಎಚ್ಚರಿಕೆ ಸಂದೇಶ ರವಾನೆ ಮಾಡಬೇಕು. ಆ ಒಂದು ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡದಂತೆ ಏಕಾಏಕಿ ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡಿ ಈಗ ನೀರು ಬಿಡ್ಲಿಕ್ಕೆ ತುಂಗಭದ್ರಾ ಜಲಾಶಯ ಆಡಳಿತ ಮಂಡಳಿ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಈಗ ನದಿ ಪಾತ್ರದ ಗ್ರಾಮಗಳಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರು ಹೊಣೆ ಎನ್ನುವಂತ ಏನು ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರ್ತಕ್ಕಂತಹದ್ದು. ಏನು 33 ಕ್ರಸ್ಟ್ ಗೇಟ್ ಗಳ ಪೈಕಿ ಕಳೆದ ವರ್ಷ ಏನು ಆಗಸ್ಟ್ 10ರಂದು ರಾತ್ರಿ ಏಕಾಏಕಿ ಕ್ರಸ್ಟ್ ಗೇಟ್ ನಂಬರ್ 19 ಏನಿದೆ ಅದು ಸಂಪೂರ್ಣವಾಗಿ ಕೊಚ್ಕೊಂಡು ಹೋದ ಪರಿಣಾಮವಾಗಿ ನದಿ ಪಾತ್ರಕ್ಕೆ ಅಪಾರ ಪ್ರಮಾಣದ ನೀರನ್ನು ಕೂಡ ಜಲಾಶಯದಿಂದ ಬಿಡುವಂತ ಕೆಲಸ ಆಗಿತ್ತು. ಆ ಮೂಲಕ ಈ ಭಾಗದ ರೈತರು ಕೂಡ ಸಾಕಷ್ಟಕ್ಕೂ ಆತಂಕ ಕೂಡ ಮನೆ ಮಾಡಿತ್ತು. ಈಗ ಅದರ ಬೆನ್ನಲ್ಲೇ 1 ವರ್ಷ ಕಳೆದ್ರು ಕೂಡ ತುಂಗಭದ್ರಾ ಜಲಾಶಯ ಮಂಡಳಿ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರವು ಕೂಡ ಯಾವುದೇ ರೀತಿಯ ಒಂದು ಆ ಕ್ರಸ್ಟ್ ಗೇಟ್ ಗಳನ್ನ ಸರಿಪಡಿಸದ ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆಯಲ್ಲಿ ಈಗ ಏನು ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಗಳ ಪೈಕಿ ಬರೋಬ್ಬರಿ 7 ಕ್ರಸ್ಟ್ ಗೇಟ್ ಗಳು ಈಗ ಕಾರ್ಯನಿರ್ವಹಣೆ ಮಾಡ್ತಿಲ್ಲ. ಅದರಲ್ಲೂ ಕೂಡ 7 ಕ್ರಸ್ಟ್ ಗೇಟ್ ಗಳು ಏನಿದಾವೆ ಅವು ಸಂಪೂರ್ಣವಾಗಿ ಬೆಂಡ್ ಆಗಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಖುದ್ದು ಶಿವರಾಜ್ ತಂಗಡಗಿ ಅವರು ಹೊರ ಹಾಕಿದ್ರು. ಈ ಒಂದು ಮಾಹಿತಿ ಆಧಾರದ ಬೆನ್ನಲ್ಲೇ ಇವತ್ತು ಎಚ್ಚೆತ್ತುಕೊಂಡಂತಹ ತುಂಗಭದ್ರಾ ಜಲಾಶಯ ಮಂಡಳಿ ಏನಿದೆ, ತುಂಗಭದ್ರಾ ಜಲಾಶಯ ಮಂಡಳಿ ಏನು ತುಂಗಭದ್ರಾ ಒಂದು ಜಲಾಶಯದ ಹಿತದೃಷ್ಟಿಯಿಂದ ಈಗ ಸಂಪೂರ್ಣವಾಗಿ ಜಲಾಶಯದಲ್ಲಿರ್ತಕ್ಕಂಥ ಏನು ನೀರನ್ನು ಹೊರ ಹಾಕುವಂತ ಕೆಲಸ ಮುಂದಾಗಿರ್ತಕ್ಕಂಥದ್ದು. ಈಗ ಜಲಾಶಯದ ಅಧಿಕಾರಿಗಳ ನಡೆ ಕೂಡ ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಎಡೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನೀರನ್ನು ಬಿಡಬೇಕಾದಲ್ಲಿ ಸಂಪೂರ್ಣವಾಗಿ ಮೊದಲಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಬೇಕು. ಆ ಒಂದು ಎಚ್ಚರಿಕೆ ಸಂದೇಶ ರವಾನೆ ಮಾಡದೆ ಈಗ ಏಕಾಏಕಿ ನೀರು ಬಿಡ್ತಾ ಇರ್ತಕ್ಕಂತಹದ್ದು. ಒಂದು ವೇಳೆ ಅದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನದಿ ಪಾತ್ರದ ಗ್ರಾಮಗಳಲ್ಲಿ ಅದಕ್ಕೆ ನೇರವಾಗಿ ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿಯ ಒಂದು ಏನು ಹೊಣೆಯನ್ನು ಹೊರಬೇಕಾಗುತ್ತೆ ಅನ್ನುವಂತ ಆತಂಕಕಾರಿ ವಿಷಯ ಈಗ ಏನು ಈ ನದಿ ಪಾತ್ರದ ಗ್ರಾಮಗಳಲ್ಲಿದೆ ಅವ್ರಿಗೂ ಕೂಡ ಈಗ ಮನೆ ಮಾಡಿರ್ತಕ್ಕಂತಹದ್ದು. ಶಿವಾನಂದ ಸಳಿ, ನ್ಯೂಸ್ ಫಾಸ್ಟ್, ವಿಜಯನಗರ.